ಜೊತೆಗೆ ಯಾಕಂದರೆ ಈ ಪಕ್ಷ BJP ಪಕ್ಷದಲ್ಲಿ ಈಗಾಗಲೇ ನಮ್ಮ ಚಂದ್ರಶೇಖರ್ ಮಾತಾಡೋಂತಲ್ಲಿ ಹೇಳಿದರು. ಯಾಕಂದ್ರೆ ಅವ್ರಿಗಿದ್ದಂಥ ಅಸ್ತ್ರಗಳು ಎರಡೇ, ಒಂದು ಇನ್ಕಮ್ ಟ್ಯಾಕ್ಸು, ಒಂದು ED, ಇಲ್ಲ ಅಂತಂದರೆ CBI. ಇವನು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ನೀವೆಲ್ಲರೂ ನೋಡಕತ್ತೀರಿ, ಒಬ್ಬ BJP ಅವ್ರ ಮನಿ ಯಾರ್ದಾರು ರೇಡ್ ಆಗಿದ್ದು ಯಾರು ನೀವು ಕೇಳಿದ್ರಿ? ಇವತ್ತಿನ BJP ಅವ್ರು CBI ಇನ್ಕಮ್ ಟ್ಯಾಕ್ಸ್ನ ರೇಡ್ ಮಾಡಿದ್ದು ಕೇಳಿದ್ರು ಯಾರೊಬ್ಬರು? ಒಂದು ಉದಾಹರಣೆಗಳಲ್ಲಿ ಇವತ್ತಿಗೂ ಪಾಪ ಎಲ್ಲ BPL ಕಾರ್ಡ್ ಹೊಡ್ರು ಅದರಷ್ಟು BJP ಯಾರು ಶ್ರೀಮಂತರೇ ಇಲ್ಲ. BJPಗಿದ್ದವ್ರು ಅಷ್ಟು BPL ಕಾರ್ಡ್ ಹೊಡ್ರು. ಮೋಸ್ಟ್ಲಿ ಸಿದ್ದರಾಮಯ್ಯವ್ರಿಗೆ ಅಷ್ಟ ತಿಂದು ಬದುಕುವಂಕ ಅಂತಾರೆ ಅವರು. ಸಿದ್ದರಾಮಯ್ಯವ್ರು ಕೊಡು ಅಕ್ಕಿ ಕೊಟ್ಟು ಮಾತ್ರ ತಿಂದು ಬದುಕುವಂಥ ಅಷ್ಟೇ BJP ಆಗಾದ್ರೆ ಅನ್ಸತ್ತೆ ನನಗೆ. ಒಬ್ಬರು ಶ್ರೀಮಂತರೇ ಇಲ್ಲ ಪಾಪಲ್ಲಿ. ನನ್ನ ಮೊನ್ನೆ ಇಲೆಕ್ಷನ್ಗೆ ನಾವು ವಿಚಾರ ಮಾಡಿಬಿಟ್ರೆ ನನ್ನ ಊರಿಗೆ ಹೋಗೋದಂಗೂ ನೋಡ್ಕೊಂಡ್ರು, ಜಿಲ್ಲಾಕ್ಕೆ ಹೋಗೋದಂಗೂ ನೋಡ್ಕೊಂಡ್ರು. ಆದರೂ ನೀವೆಲ್ಲ ಜನರ ಆಶೀರ್ವಾದ ನಾನು ಗೆದ್ದೆ. ಬಟ್ ನನಗೆ ಆ ಟೈಮಲ್ಲಿ ಅದನ್ನು ನೆನಪಿಸ್ಕೋರು. ಯಾವತ್ತಿನ ದಿನ 46 ಮಂದಿ ನಮ್ಮೆಲ್ಲ ಇದ್ದಂಥ ಮುಖಂಡರುಗಳ ಮೇಲೆ 46 ಮಂದಿ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿದ್ರು ಮನಿ. 46 ಮಂದಿ. ಅವ್ರ ಮನೆಯಾಗ 50,000 ರೂಪಾಯಿ ಸಿಕ್ಕಿಲ್ತಾವ್ರೆ. 50,000 ರೂಪಾಯಿ ಸಿಕ್ಕಿಲ್ಲ ಅವ್ರ ಮನೆಯೊಳಗೆ. 2-3 ದಿವಸ ಕುಂದಿರ್ಸ್ಕೊಂಡ್ರಿ. ಇಲ್ಲೇ ಭಾಳ ಮಂದಿ ಕುಂತಿರ್ಬೋದು ಯಾರು. 3 ದಿವಸ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಾಗ ಕುಂದಿಸ್ಕೊಂಡ್ರು. ಹೊರಗೆ ಬಿಡಲಿಲ್ಲ ಅವ್ರನ್ನ. ಡೇ ಆ್ಯಂಡ್ ನೈಟ್ ಅಲ್ಲೇ ಆಫೀಸ್ನಾಗ ಕುಂದಿಸ್ಕೊಂಡ್ರು 3 ದಿನ. ಇಂಥ ವ್ಯವಸ್ಥೆಗೆ ಎಷ್ಟು ಅವರು ನಮ್ಮನ್ನು ಕುಗ್ಗಿಸ್ಬೇಕು ಅನ್ನೋಂಥ ಸ್ಥಿತಿ ನಾವೊಂದು ನಮ್ಮೆಲ್ಲ ಕಾರ್ಯಕರ್ತರು ವಿನಂತಿ ಮಾಡೋದು, ಅವ್ರಿಗೆ ಯಾವತ್ತೂ ಕುಗ್ಗಕ್ಕೆ ಹೋಗ್ಬೇಡಿ ಅನ್ನೋಂಥದ್ದು ನಾವು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಇದ್ರ ಜೊತೆಗೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಲಿಂಗಾಯತ್ ಸಮಾಜದ ಎಲ್ಲ ಮುಖಂಡರು ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟ. ನಮ್ಮ ತತ್ವ ಬಸವಣ್ಣನ ತತ್ವ, ನಮ್ಮ ಕಾಂಗ್ರೆಸ್ ತತ್ವ ಕೂಡ ಬಸವಣ್ಣನ ತತ್ವ ಸೀಮಿತವಾದ ತತ್ವ ಇದೆ. ಈ ತತ್ವವನ್ನು ಬಿಟ್ಟು ನಾವು ಏನು ಇವತ್ತು ನಾವು ಮಾಡಕ್ಕಂಥ BJPನ ಏನು ಸಪೋರ್ಟ್ ಮಾಡಕ್ಕಂಥ ಲಿಂಗಾಯತರಲ್ಲ, ಅವರೆಲ್ಲರೂ ಸನಾತನ ಧರ್ಮಕ್ಕಿಂತ ಹತತ ಇದ್ದಂಥವ್ರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತತ್ವ ಎಲ್ಲ ಸಮಾಜವನ್ನು ಎಲ್ಲರೂ ಬಸವಣ್ಣವರು ಕೂಡ ನೋಡ್ರಿ ಅವತ್ತಿನ ಮಾದರ ಬೇಗ ಸಾಕಷ್ಟು ಎಲ್ಲ ಸಮಾಜದ ಮುಖಂಡರನ್ನ ಅವತ್ತು ತಯಾರು ಮಾಡ್ಯಾರ ಬಸವಣ್ಣವರು. ಸಮಾನತೆಯ ಸಲುವಾಗಿ ಅವತ್ತಿನ ಹೋರಾಟ 800 ವರ್ಷದ ಹಿಂದೆ ಅವತ್ತು ಸಮಾನತೆ, ಅವತ್ತ ಪಾರ್ಲಿಮೆಂಟ್ ಮಾಡಿ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿ ಎಲ್ಲ ಸಮಾಜಗಳಿಗೂ ಅಧಿಕಾರ ಸಿಗಲಿ, ಎಲ್ಲ ಸಮಾಜ ಸಮನಾಗಲಿ ಬದುಕನ್ನು ಅಂತಂದ್ರೆ ಅವತ್ತು ಕಟ್ಟಿದಂಥ ಸಮಾಜ. ಆ ಸಮಾಜದ ಅನ್ವಯಗಳು ನಾವೆಲ್ಲ ಇವತ್ತು ಅದನ್ನ ತತ್ವ ಸಿದ್ಧಾಂತನ ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಕೂಡ ಬರ್ರಿ, ನಮ್ಮ ಜೊತೆ ಇರ್ರಿ ಅಂತೇಳಿ ತಮ್ಮನ್ನೆಲ್ಲರೂ ನಾ ಇವತ್ತು ಈ ಸಭೆ ಮುಖಾಂತರ ನನಗೆ ಅಧ್ಯಕ್ಷ ಮಾಡಿದ್ದಾಗಾದರೂ ಈ ಸಮಾಜದಲ್ಲಿರುವಂಥವ್ರು ಎಲ್ಲರೂ ಬನ್ನಿ, ನಮ್ಮ ಸಪೋರ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಇವತ್ತು ಬರುವಂಥ ದಿನದಲ್ಲಿ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡುವಂಥ ಕೆಲಸ ನಾವು ಮಾಡೋಣ. ಯಾಕಂದ್ರೆ ಇವತ್ತು ನಮ್ಮ ಪಕ್ಷ ಕಟ್ಟೋದು ಅಷ್ಟ ಮುಖ್ಯ ಐತಿ. ಇವತ್ತಿನ ಪರಿಸ್ಥಿತಿ ದೇಶದಲ್ಲಿ ಅಧೋಗತಿ ಪರಿಸ್ಥಿತಿ ಐತಿ ಇವತ್ತು. ಆಮೇಲೆ ಸಮಾಜಗಳನ್ನು ತುಳಿಯುವಂಥ ಪರಿಸ್ಥಿತಿಗಳ ಪ್ರಾರಂಭ ಆಗ್ಯಾವು. ಇದಕ್ಕೆ ನಾವೆಲ್ಲರೂ ಒಂದಾದಾಗ ಮಾತ್ರ ಸಾಧ್ಯ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಬರ್ರಿ. ಇವತ್ತು ನಮ್ಮ ಮುಖಂಡರು ಕೂಡ ಇವತ್ತು ಅಧ್ಯಕ್ಷರು ಕೂಡ ನಮ್ಮ ಚುನಾವಣೆಯಲ್ಲಿ, ಈ ಬಾರಿ ಚುನಾವಣೆಯಲ್ಲಿ ಅವ್ರು ಮಾಡಿದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರು ಕೆಲಸ ಮಾಡಿದಂಥ ಕೆಲಸ ಇವತ್ತು ಇಡೀ ಭಾರತ ಕಣ್ಣು ತೆಗೆದು ನೋಡೋ ಮಟ್ಟಿಗೆ ಇವತ್ತು ಅವ್ರಿಬ್ಬರು ಕೆಲಸ ಮಾಡಿದರು. ಡೇ ಆ್ಯಂಡ್ ನೈಟ್, ಹಗಲಿ ರಾತ್ರಿ ಯಾವುದೂ ಸಂಬಂಧ ಇಲ್ಲ. ನನಗನ್ಸೋ ಮಟ್ಟಿಗೆ ದಿನಕ್ಕೆ 3-4 ತಾಸು ಅವ್ರು ಮಕ್ಕೊಂಡ್ರು ಭಾಳ ದೊಡ್ಡದು. ಇವತ್ತು ಕೂಡ 3-4 ತಾಸು ಮಕ್ಕೊಂಡ್ರು ಭಾಳ ದೊಡ್ಡದು. ಅಷ್ಟವ್ರು ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಜೊತೆಗೆ ಹಲವಾರು ಮಂದಿ ಈ ಬಾರಿಗೆ ಇವತ್ತು ನಮ್ಮಲ್ಲಿ ಹಲವಾರು ಮಂದಿ ನಮ್ಮ ಪಕ್ಷ ಸೇರುವಂಥವ್ರು ಕೂಡ ಇವತ್ತು ಸಾಕಷ್ಟು ಮಂದಿ ಪಕ್ಷ ಸೇರಾಕತ್ತಾರ. ಮೊನ್ನೆ ನಾವೆಲ್ಲ ನೋಡೋಂಥಲ್ಲಿ BJP ಬಿಟ್ಟು ನಮ್ಮ ಪಕ್ಷ ಸೇರುವಂಥದ್ದು ಸಾಕಷ್ಟು ಮಂದಿ ಇವತ್ತು ನಮ್ಮ ಪಕ್ಷಕ್ಕೆ ಬರಾಕತ್ತಾರ. ನಾವೆಲ್ಲ ಕಡೆ ಟೂರ್ ಮಾಡ್ತೀವಿ. ನಮಗೆ ಕೊಟ್ಟಂಥ ಜವಾಬ್ದಾರಿ ಇರ್ತೈತೆ, ಅದನ್ನು 100% ನಾವು ನಿಭಾಯಿಸ್ತೀವಿ. ಯಾಕಂದರೆ ಈ ಪಕ್ಷದಲ್ಲಿ ಈ ಸಲ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಂಥದ್ದಾಗಲಿ, ಆ ಗ್ಯಾರಂಟಿ ಇಫೆಕ್ಟ್ ನೋ ಡೌಟ್ ನಮಗೆ ಕಮ್ಮಿ ಅಂದರೂ ಕೊಟ್ಟ ಗ್ಯಾರಂಟಿ ತೊಗೊಂಡ್ರೆ ಒಂದು 90% ಮಂದಿ ಈ ಸಲ ನಮ್ಮ ಫೇವರಾಗಿ ಬರ್ತಾರೆ ಅನ್ನುವಂಥ ಭಾವನೆ ನಮಗೆಲ್ಲರಿಗೆ ಎದ್ದು ಕಾಣುತ್ತೆ ಇವತ್ತು. ಯಾಕಂದ್ರೆ ನನಗೆ ಕೂಡ ಮುಖ್ಯಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಇಬ್ಬರು ನನ್ನ ಪತ್ನಿಯನ್ನು ಕೂಡ ಈ ಸಲ ಪಾರ್ಲಿಮೆಂಟಿಗೆ ನಿಂದ್ರಿಸಲೇಬೇಕಂತೇಳಿ ಸಾಕಷ್ಟು ಒತ್ತಾಯ ಮಾಡಿದರು. ಅದು ನಾನೇ ಬಿಟ್ಟುಕೊಟ್ಟಿದ್ದು. ನಂಗೆ ಬೇಡ ಸರ್ ಅಂತೇಳಿ ಬೇಡ ಅಂತೇಳಿ ಬಿಟ್ಟುಕೊಟ್ಟಿದ್ದೆ ನಾನು. ಯಾಕಂದರೆ ಈ ಬಾರಿಗೆ ನಾವು ಯಾರೋ ಅಭ್ಯರ್ಥಿಗಳಾಗಲಿ ಅವ್ರ ಪರ ನಿಂದ್ರೋಣ, ಅವ್ರ ಪರ ನಿಂತು ಎಲ್ಲರೂ ಕೂಡಿ ಇವತ್ತು ಇಷ್ಟು ಮಂದಿ ಬಂದಂತಾರೆ. ಆಲ್ಮೋಸ್ಟ್ ಇಲ್ಲಿ ಬಂದಾರಲ್ಲ, ನಾವು ಮುಖಂಡರುಗಳು ಬಂದಿರಿ, ಎಲ್ಲ ಮುಖಂಡರುಗಳು ಅದಿರಿ. ನಿಮಗೆ ಸಾಕಷ್ಟು ಓಟ್ ಹಾಕುವಂಥ ಶಕ್ತಿ ಇದೆ. ನಾವು ನಿಮ್ಮ ಜೊತೆ ಕೈ ಕೂಡಿಸ್ತೇವೆ. ಈ ಸಲ ಪಾರ್ಲಿಮೆಂಟಲ್ಲಿ ನಾವು 20 ಸೀಟ್ ಟಾರ್ಗೆಟ್ ಇಟ್ಟು ಇವತ್ತು 20 ಸೀಟ್ ತರುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥದ್ದು ಹೇಳಿ, ಹಗಲಿ ರಾತ್ರಿ ಯಾರೂ ಮಲಗಬೇಡ್ರಿ. ದರೊಂದು ಡೋರ್ ಟು ಡೋರ್ ಮನೆಗೆ ಹೋಗಿ ನಮ್ಮ ಪಕ್ಷ ಕೊಟ್ಟಂಥ ಕೊಡುಗೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ತಾವೆಲ್ಲ ಮಾತಾಡಬೇಕಾಗತ್ತಾ. ತಾವೆಲ್ಲರೂ ನಮ್ಮ ಜೊತೆ ಇರ್ರಿ. ನಾವು ನಿಮ್ಮ ಜೊತೆ ಹಿಂದೆ ನಿಂತು ನಾವೆಲ್ಲರೂ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕೂಡ ಅಭಿನಂದನೆ ಸಲ್ಲಿಸಿ, ನಮ್ಮ ಆಲ್ ಇಂಡಿಯಾ AICC ಸೆಕ್ರೆಟರಿಗಳು ಬಂದಾರೆ, ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನಾನು ಹೇಳ್ತೀನಿ. ವಿನಯ್ ಕುಲಕರ್ಣಿಯವರಿಗೆ ಧನ್ಯವಾದಗಳು. ಮತ್ತೊಬ್ಬ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ